ವೀಕ್ಷಕರೇ ನಮಸ್ಕಾರ. ವಿಸ್ತಾರ ಓಂಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ಇವತ್ತಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿ ಪೂಜ್ಯ ಶ್ರೀ ಸಿದ್ಧಲಿಂಗ ದೇವರು. ಇವರು ತಮ್ಮ ಗುರುಕುಲ ಶಿಕ್ಷಣವನ್ನು ಕೊಪ್ಪಳ ಗವಿಮಠ, ಹುಬ್ಬಳ್ಳಿ 3000 ಮಠ ಹಾಗೂ ಧಾರವಾಡ ಮುರುಘಾ ಮಠದಲ್ಲಿ ಪೂರೈಸಿದ್ದಾರೆ. ಕರುನಾಡಿನ ಹಳ್ಳಿ ಪಟ್ಟಣಗಳಲ್ಲಿ ಸುತ್ತಾಡಿ ನಮ್ಮ ಆಧ್ಯಾತ್ಮದ ಪ್ರವಚನವನ್ನು ನೀಡ್ತಿದ್ದಾರೆ. ಜೊತೆಗೆ ಯೋಗ ಶಿಬಿರಗಳನ್ನು ಕೂಡ ಕೈಗೊಳ್ತಿದ್ದಾರೆ. ಯುವಕ ಯುವತಿಯರಲ್ಲಿ ದೇಶ ಪ್ರೇಮವನ್ನು ಬೆಳೆಸಿಕೊಳ್ಳೋದಕ್ಕೆ ಇವರು ಪ್ರೋತ್ಸಾಹವನ್ನು ಕೂಡ ನೀಡ್ತಿದ್ದಾರೆ. ನಮ್ಮ ಧರ್ಮ ಹಾಗೂ ರಾಷ್ಟ್ರದ ರಕ್ಷಣೆಗೆ ಸಾಕಷ್ಟು ಶ್ರಮವನ್ನು ವಹಿಸ್ತಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಯುವ ಪೀಳಿಗೆಯ ಬಗ್ಗೆ ಸ್ವಲ್ಪ ಮಾತಾಡೋಣ ಗುರುಜಿ. ಯಾಕಂದರೆ ಯುವ ಪೀಳಿಗೆಯಲ್ಲಿ ಈಗ ಕ್ರೌರ್ಯ ಹೆಚ್ಚಾಗ್ತಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕ್ರೌರ್ಯ ತುಂಬಾ ಜಾಸ್ತಿ ಆಗ್ತಿದೆ. ಅದರಲ್ಲೂ ಈ ಟೀನೇಜರ್ಸ್ ಅಂತ ಯಾರನ್ನ ಹೇಳ್ತೀವಿ, ಒಂದು 16 ವಯಸ್ಸಿನಿಂದ ಈಗ ಕ್ರೌರ್ಯ ಜಾಸ್ತಿ ಆಗ್ತಿದೆ. ಯಾಕೆ ಹೀಗಾಗ್ತಿದೆ ಅಂತ ನಾವು ಹಿಂದಿನಿಂದ ಕೇಳ್ತಾ ಬರ್ತಾಯಿವಿ. ಏನು ಅಂದರೆ, ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲು ಗುರು, ಜನನಿಯಿಂದ ಕಲಿತ ಜನರೇ ಧನ್ಯರು ಅನ್ನುವಂಥ ಉಕ್ತಿಯನ್ನು ಯಾವಾಗಲೂ ಕೇಳ್ತಾ ಬಂದಿದ್ದೇವೆ. ಮಕ್ಕಳಲ್ಲಿ ಮನೆಯಲ್ಲಿ ಸಿಗುವಂಥ ಸಂಸ್ಕಾರವಾಗಿರ್ಬೋದು, ಶಾಲೆಯಲ್ಲಿ ಸಿಗುವಂಥ ಸಂಸ್ಕಾರ ಆಗಿರ್ಬೋದು, ಆ ಸಂಸ್ಕಾರದ ಕೊರತೆ ಮತ್ತು ಕಾನೂನಿನ ಭಯ ಇರದೇ ಇರುವಂಥ ವ್ಯವಸ್ಥೆ ಮತ್ತು ನಮ್ಮ ನಾಡಿನ ವಾತಾವರಣ, ನಾನು ಮಕ್ಕಳು ಬೆಳೆಯುವಂಥ ವಾತಾವರಣ ಕೂಡ ಅವರ ಮೇಲೆ ಪರಿಣಾಮವನ್ನು ಬೀರುತ್ತೆ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಾಗ ಆ ಕ್ರೌರ್ಯತೆ ಕಡಿಮೆಯಾಗಿ ಕಂಡುಬರುತ್ತೆ. ಅಲ್ಲಿ ಸಂಸ್ಕಾರದ ಗುಣಗಳು ಕಂಡುಬರ್ತವೆ, ಸಾತ್ವಿಕತೆ ಗುಣಗಳು ಕಂಡುಬರ್ತವೆ. ಯಾವ ಮಕ್ಕಳಲ್ಲಿ ಸಂಸ್ಕಾರ ಇಲ್ಲವೋ ಆ ಮಕ್ಕಳಿಗೆ ಕ್ರೌರ್ಯತೆ ಹೆಚ್ಚಾಗಿ ಕಂಡುಬರೋದನ್ನು ನಾವು ನಾಡಿನ ಕೆಲವೊಂದಿಷ್ಟು ಯುವಕ ಯುವತಿಯರೆಲ್ಲ ನಾವು ಕಾಣ್ಬೋದಾಗಿದೆ. ಆದರೆ ಈ ಮಕ್ಕಳಲ್ಲಿ ಕ್ರೌರ್ಯ ಕಾಣಿಸ್ಕೊಳ್ಳೋಕ್ಕೆ ಮುಖ್ಯವಾದ ಕಾರಣಗಳೇನು? ಯಾಕಂದರೆ ಇನ್ನೂ ಪ್ರಪಂಚ ನೋಡಿರೋದಿಲ್ಲ ಅವರು. ಸೊ ಮನೇಲಿರ್ತಾರೆ, ಈಗಷ್ಟೇ ಶಾಲೆ ಕಾಲೇಜ್ಗಳಿಗೆ ಹೋಗೋಕ್ಕೆ ಶುರು ಮಾಡಿರ್ತಾರೆ. ಸೊ ಇವರಲ್ಲಿ ಯಾವ ಕಾರಣಗಳಿಂದ ಕ್ರೌರ್ಯ ಹೆಚ್ಚಾಗುತ್ತೆ? ಈ ಮಕ್ಕಳಲ್ಲಿ ಒಂದನೇದಾಗಿ ನಿಮಗೆ ಹೇಳಿದ ಹಾಗೆ ಒಂದು ಸಂಸ್ಕಾರ ಆಗಿರ್ಬೋದು, ಅವರು ಬೆಳೆಯುವಂಥ ವಾತಾವರಣಗಳಾಗಿರ್ಬೋದು. ಇವಾಗ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮಗು ತಾನು ಬೆಳಿಬೇಕಾದ್ರೆ ಆತನ ಮನಸ್ಸಿನ ಮೇಲೆ ಆಗುವಂಥ ಕೆಲವೊಂದಿಷ್ಟು ದುಷ್ಪರಿಣಾಮಗಳು, ಸಮಾಜದಲ್ಲಿ ನೋಡುವಂಥ ಕೆಟ್ಟ ದೃಶ್ಯಗಳು. ಉದಾಹರಣೆಗೆ ಮೊನ್ನೆ ತಾನೇ ಅಂಜಲಿ ಅನ್ನುವಂಥ ಯುವತಿಯ ಹತ್ಯೆ ಆಯಿತು. ನೇಹಾ ಹಿರೇಮಠ ಅನ್ನುವಂಥ ಹುಡುಗಿಯ ಹತ್ಯೆ ಕೂಡ ಆಯಿತು. ನೇಹಾ ಹಿರೇಮಠ ಹುಡುಗಿಯ ಹತ್ಯೆ ಮಾಡಿದ ಆ ಒಬ್ಬ ಫಯಾಜ್ನನ್ನು ಇವತ್ತಿನವರೆಗೂ ಕಾನೂನಲ್ಲಿ ಕಠೋರವಾದ ಶಿಕ್ಷೆಯನ್ನು ನೀಡ್ತಾ ಇಲ್ಲ. ಈ ಕಠೋರವಾದ ಶಿಕ್ಷೆ ನೀಡದೇ ಇದ್ದಾಗ ಇನ್ನೊಬ್ಬ ಯುವಕನ ಮೇಲೆ ಅದು ಏನಾಗಿ ಪರಿಣಾಮ ಆಗುತ್ತೆ ಅಂದರೆ, ಏನು ಮಾಡಿದರೂ ಕೂಡ ನಾವು ಆರಾಮಾಗಿರ್ಬೋದು, ಜೈಲಲ್ಲಿದ್ದರೂ ಕೂಡ ಆರಾಮಾಗಿರ್ಬೋದು ಅನ್ನುವಂಥ ಸಾಕಷ್ಟು ಈ ಥರ ಧೈರ್ಯ ತಂದುಕೊಳ್ಳುವಂಥ ಕೆಟ್ಟ ಪರಿಣಾಮಗಳು ಯುವಕರ ಮೇಲೆ ಬೀರ್ತಾ ಇದ್ದಾವೆ. ನಾವು ಅದು ಮಾರು ಹೋಗಿ ಪ್ರೀತಿಗೆ ಮಾರು ಹೋಗಿದ್ದಾಗಿರ್ಬೋದು, ಒಂದು ಮೊಬೈಲ್ ಆಗಿರ್ಬೋದು, ಅವರ ಸಂಘ ಸಂಸ್ಥೆಯಲ್ಲಿ ಬೆಳೆಯುವಂಥ ವ್ಯವಸ್ಥೆ ಆಗಿರ್ಬೋದು. ಒಬ್ಬ ಯುವಕ ತನ್ನ ಜೊತೆಗಿರುವಂಥ ಗೆಳೆಯರ ಜೊತೆಗೇನೂ ಕೂಡ ಅವುಗಳನ್ನು ಕಲಿಯುವಂಥ ವ್ಯವಸ್ಥೆ ಆಗಿರ್ಬೋದು. ಸಾಕಷ್ಟು ಪರಿಣಾಮಗಳು ಕೂಡ ಇವತ್ತಿನ ಯುವಕರನ್ನು ದಾರಿ ತಪ್ಪಿಸ್ತಾ ಇವೆ. ಅಷ್ಟೇ ಅಲ್ಲ, ಇವತ್ತು ತಂದೆ ತಾಯಿಗಳ ಮನೆಯಲ್ಲೇ ಕುಂತು ಕುಡಿಯುವಂಥ ವ್ಯವಸ್ಥೆ ಆಗಿದೆ. ಮನೆಗೆ ತಂದು ತಂದೆ ತಾನು ಸರಾಯಿಯನ್ನು ಕುಡಿತಾ ಇದ್ದಾನೆ, ಅದನ್ನು ನೋಡ್ತಾನೆ ಮಗ. ನಮ್ಮ ಅಪ್ಪನೇ ಕುಡಿತಾ ಇದ್ದಾನಂದ್ರೆ ನಾನು ಯಾಕೆ ಕುಡಿಬಾರ್ದು ಅನ್ನುವಂಥ ವ್ಯವಸ್ಥೆ ಅವನಲ್ಲಿ ಬರುತ್ತೆ, ಕಲ್ಪನೆ ಬರುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಮಗ ಇನ್ನೂ 18 ವರ್ಷನ ದಾಟಿರಲಿಲ್ಲ, ಅವನು ಕುಡಿಲಿಕ್ಕೆ ಮದ್ಯವ್ಯಸನಿ ಆಗಿ ತನ್ನ ಜೀವನವನ್ನು ಪ್ರಾರಂಭ ಮಾಡ್ತಾನೆ. 1 ದಿನ ಮಾಡ್ತಾನೆ, 2 ದಿನ ಮಾಡ್ತಾನೆ, 3ನೇ ದಿನ ತನ್ನ ತಂದೆ ತಾಯಿಗೂ ಕೂಡ ಹೆದರೋದಿಲ್ಲ. ಕಾರಣ ಏನು ಅಂತಂದರೆ, ಮಕ್ಕಳಲ್ಲಿ ಕೆಟ್ಟ ಪರಿಣಾಮಗಳು, ಕೆಟ್ಟ ಚಟಗಳು, ಅದರ ಜೊತೆಗೆ ದುರ್ಗುಣಗಳು ಬೆಳೀಲಿಕ್ಕೆ ಈ ಕ್ರೌರ್ಯತೆಗೆ ಕಾರಣ ಆಗಿದೆ. ಸರಿ, ಇನ್ನು ನೀವು ಫಯಾಜ್ ಕೇಸ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಒಂದು ಕೊಲೆ ಮಾಡುವಷ್ಟು ಮಟ್ಟಿಗೆ ಅವರ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಅಂದರೆ ನಮ್ಮ ಸಮಾಜದಲ್ಲಿ ಯಾವ್ಯಾವ ರೀತಿ ಕ್ರೌರ್ಯತೆಗಳು ಜಾಸ್ತಿ ಆಗ್ತಿದೆ ಅಲ್ವಾ ಸ್ವಾಮೀಜಿ? ಈ ಕ್ರೌರ್ಯತೆ ಜಾಸ್ತಿ ಆಗಲಿಕ್ಕೆ ಕಾರಣ ಏನು ಅಂತಂದರೆ, ಅವರಿಗೆ ಆಧ್ಯಾತ್ಮದ ಶಿಕ್ಷಣ ಇಲ್ಲ ಅಂತ. ಅವರಲ್ಲಿ ಆಧ್ಯಾತ್ಮದ ಶಿಕ್ಷಣ ಇತ್ತು ಅಂತಂದರೆ 12ನೇ ಶತಮಾನದ ಶರಣರ ವಚನಗಳು ಇವತ್ತಿನ ಮಕ್ಕಳಿಗೆ ಗೊತ್ತೇ ಇಲ್ಲ. ಶಾಲೆಯಲ್ಲಿ ಕೂಡ ನಾವು ಹೋಗ್ತೇವೆ, ನಮ್ಮ ಮಕ್ಕಳು ಹೋಗ್ತವೆ, ಶ್ರೀಮಂತರ ಮಕ್ಕಳು ಶಾಲೆಗೆ ಹೋಗ್ತಾರೆ, ಅವರಿಗೆ ಶಾಲೆ ಶಿಕ್ಷಣವೂ ಅವಶ್ಯಕತೆ ಇಲ್ಲ. ಕಾರಣ ನಮ್ಮಪ್ಪ ಸಾಕಷ್ಟು ಮಾಡಿಟ್ಟಿದ್ದಾನೆ, 4-6 ತಲೆಮಾರುಗಳಲ್ಲಿ ತಿಂದು ಉಂಡ್ರೂ ಕೂಡ ಕಡಿಮೆ ಆಗದಿರುವಷ್ಟರ ಮಟ್ಟಿಗೆ ಮಾಡಿಟ್ಟಿದ್ದಾನೆ ಅನ್ನುವಂಥ ಬಲವಾದ ಹುಂಬಧೈರ್ಯ. ನಾವು ದುಡಿದು ತಿನ್ನಬೇಕು ಅನ್ನುವಂಥ ಮಕ್ಕಳು ಕಡಿಮೆ ಆಗಿದ್ದಾರೆ. ಅಬ್ರಹಾಂ ಲಿಂಕನ್ ಅಮೇರಿಕಾದ ಅಧ್ಯಕ್ಷರಾಗಿದ್ದರು, ಸಾಕಷ್ಟು ದೊಡ್ಡ ಶ್ರೀಮಂತರಾಗಿದ್ದರು. ಅವರು ತನ್ನ ಮಗನ ಟೀಚರ್ಗೆ ಒಂದು ಪತ್ರ ಬರೀತಾರೆ. ಏನಂತ ಬರೀತಾರೆ?
ಡಿಯರ್ ಟೀಚರ್ ಐ ಆಮ್ ಅಬ್ರಹಾಂ ಲಿಂಕನ್ ಅಂತ ಬರೆದು ಮುಂದೆ ಬರೀತಾರೆ, ನನ್ನ ಮಗುವಿಗೆ ಏನು ಕಲಿಸ್ರಿ ಅಂದರೆ ದುಡ್ಡಿನ ಅವಶ್ಯಕತೆ ಏನು ಅನ್ನೋದನ್ನು ಕಲಿಸ್ರಿ ನನ್ನ ಮಗನಿಗೆ. ನಮ್ಮಪ್ಪನ 1000 ಕೋಟಿ ಆಸ್ತಿಯಲ್ಲಿ ನಾ ದುಡಿದಿರುವ 1 ರೂಪಾಯಿ ದೊಡ್ಡದು ಅನ್ನೋದನ್ನು ಕಲಿಸ್ರಿ. ಎಲ್ಲದರ ಜೊತೆಗೆ ನನ್ನ ಮಗುವಿಗೆ ಹಸಿವು ಅಂದರೆ ಏನು ಅನ್ನೋದನ್ನು ಕಲಿಸ್ರಿ ಅಂತ ಅಬ್ರಹಾಂ ಲಿಂಕನ್ ಪತ್ರ ಬರೆದ. ಕಾರಣ ಏನು, ಇಲ್ಲಿ ದುಡ್ಡು ಮುಖ್ಯ ಆಗಲಿಲ್ಲ, ಇಲ್ಲಿ ಆಚಾರ ವಿಚಾರಗಳು ಮುಖ್ಯ ಆದವು, ಶಿಕ್ಷಣ ಮುಖ್ಯ ಆಯಿತು. ಈ ಶಿಕ್ಷಣ ಸಿಗ್ತಾ ಇಲ್ಲ ಮಕ್ಕಳಿಗೆ. ಇವರಿಗೆ ಆಧ್ಯಾತ್ಮದ ಶಿಕ್ಷಣವೂ ಇಲ್ಲ, ಸರಿಯಾದ ಶೈಕ್ಷಣಿಕ ಶಿಕ್ಷಣವೂ ಕೂಡ ಸಿಗ್ತಾ ಇಲ್ಲ ಅನ್ನೋದೇ ಈ ನಾಡಿನಲ್ಲಿ ದೊಡ್ಡ ದುರಂತ ಇದು. ಅದರಲ್ಲಿ ಕೂಡ ಶಾಲಾ ಕಾಲೇಜುಗಳು ಏನಾಗಿದೆ ಅಂದರೆ ದುಡ್ಡು ಮಾಡಲಿಕ್ಕೆ ನಿಂತುವೇ ಹೊರತು ಮಕ್ಕಳ ಭವಿಷ್ಯವನ್ನು ರೂಪಿಸುವಂಥ ಶಾಲಾ ಕಾಲೇಜುಗಳು ಇವತ್ತಿನ ದಿನ ಬಹಳಷ್ಟು ಕಡಿಮೆ ಆಗಿದ್ದಾವೆ. ಎಲ್ಲಿ ಹೋದರೂ ಡೊನೇಷನು, ಎಲ್ಲಿ ಹೋದರೂ ಮಕ್ಕಳಿಗೆ ಅದನ್ನು ತೊಗೊಂಡು ಬರ್ರಿ, ಇದನ್ನು ತೊಗೊಂಡು ಬರ್ರಿ, ಮಕ್ಕಳು ಬರಬೇಕಾದ್ರೆ ಇದೇ ರೀತಿ ಬರಬೇಕು ಅನ್ನುವಂಥದ್ದು. ಹಿಂದಿನ ಕಾಲದಲ್ಲಿ ಶಾಲೆಗೆ ಹೋಗ್ತಿದ್ರು, ಗೌಂಟಿ ಶಾಲೆಗಳಿಗೆ ಹೋಗ್ತಿದ್ರು, ಮುಲ್ಕಿ ಪರೀಕ್ಷೆಗಳನ್ನು ಪಾಸ್ ಮಾಡಿದರು. ಇವ್ರಿಗೆ ಯಾವ ಸ್ಪೆಸಿಲಿಟಿ ಇತ್ತು? ಶರೀಫ ಸಾಹೇಬ, ಶಿಶುನಾಳ ಸಂತ ಶರೀಫ ಸಾಹೇಬ 7ನೇ ಕ್ಲಾಸ್ ಮುಲ್ಕಿ ಪರೀಕ್ಷೆಯನ್ನು ಪಾಸ್ ಮಾಡಿದ. ಇವತ್ತು ವಿಶ್ವದ ತುಂಬ ಆತನ ಹಾಡುಗಳು ಫೇಮಸ್ ಆಗಿದ್ದಾವೆ. ಅವನಿಗೆ ಯಾವ ಸ್ಪೆಸಿಲಿಟಿ ಇತ್ತು? ನಮ್ಮ ಮಕ್ಕಳಿಗೆ ಪೂಮಾ ಟಿ ಶರ್ಟೇ ಬೇಕು, ನಮ್ಮ ಮಕ್ಕಳಿಗೆ ಜಾಗ್ವಾರ್ ಪ್ಯಾಂಟೇ ಬೇಕು, ನಮ್ಮ ಮಕ್ಕಳಿಗೆ KTM ಬೈಕೇ ಬೇಕು. ನಮ್ಮ ವ್ಯವಸ್ಥೆ ನಮ್ಮ ಮಕ್ಕಳನ್ನು ಹಾಳು ಮಾಡ್ತಾ ಇದೆ. ಹೌದು ಸ್ವಾಮೀಜಿ. ಇನ್ನು ಈ ಕ್ರೌರ್ಯದ ಜೊತೆಗೆ ಒಂದು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಅನ್ನೋದು ಮಕ್ಕಳಲ್ಲಿ ಅಥವಾ ಯುವಕರಲ್ಲಿ ತುಂಬಾ ಕಡಿಮೆ ಆಗ್ತಿದೆ. ಸೊ ಅಪ್ಪ ಅಮ್ಮ, ನನ್ನ ಕುಟುಂಬದವರು ಅನ್ನೋ ಒಂದು ಬಾಂಧವ್ಯನೇ ಗೊತ್ತಿರಲ್ಲ. ಎಷ್ಟೋ ಜನಕ್ಕೆ ಇವ್ರು ನನ್ನ ಸ್ವಂತ ದೊಡ್ಡಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ ಅನ್ನೋದೇ ಗೊತ್ತಿರಲ್ಲ. ಸ್ವಾಮೀಜಿ ಏನು ಹೇಳ್ತೀರಾ ಇದ್ರ ಬಗ್ಗೆ? ನಿಜ. ಇವತ್ತೇನಾಗಿದೆ ಅಂದರೆ, ಇವತ್ತು ಬೆಂಗಳೂರಂಥ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ತಂದೆನೂ ಕೂಡ ಒಂದು ಜಾಬ್ ಮಾಡ್ತಾನೆ, ತಾಯಿನೂ ಕೂಡ ಒಂದು ಜಾಬ್ ಮಾಡ್ತಾಳೆ. ಅವರಿಬ್ಬರು ಜಾಬ್ ಮಾಡ್ತಾ ಇರೋ ಕಾರಣ ಏನು ಅಂದರೆ ಲೈಫನ್ನು ಲೀಡ್ ಮಾಡಬೇಕು, ನಾನು ಎಲ್ಲರ ಜೊತೆಗೆ ಚೆನ್ನಾಗಿರಬೇಕು, ನಾವು ಲಿವಿಂಗ್ ಸ್ಟೈಲ್ ನಮ್ಮದು ಚೆನ್ನಾಗಿ ಕಾಸ್ಟ್ಲಿ ಆಗಿರಬೇಕು ಅನ್ನುವಂಥದ್ದು ತಲೆಯಲ್ಲಿದ್ದೇನೆ ಹೊರತು ತಮ್ಮ ಮಗು ಹೋಗಿ ಹೊರಗಡೆ ಏನು ಕಲಿತಾ ಇದ್ದಾನೆ ಅನ್ನೋ ಪರಿವು ಮೊದಲು ತಂದೆ ತಾಯಿಗಳಿಗಿಲ್ಲ. ತಮ್ಮ ಮಗು ಎಕ್ಸ್ಟ್ರಾ ಕ್ಲಾಸ್ ಇದೆ ಅಂತ ತಿಳ್ಕೊಂಡು ಹೊರಗಡೆ ಹೋಗಿ ಮೋಜು ಮಸ್ತಿಗಳಲ್ಲಿ ತೊಡಗ್ತಾ ಇದ್ದಾನೆ ಅನ್ನೋ ಪರಿವಿಲ್ಲ. ಪಾಕೆಟ್ ಮನಿ ಅಂತ ಕೊಡುವಂಥ ಸಂದರ್ಭದಲ್ಲಿ ನನ್ನ ಮಗನಿಗೆ ಕೊಟ್ಟ ಪಾಕೆಟ್ ಮನಿ ಸರಿಯಾದ ವ್ಯವಸ್ಥೆಗೆ ತಲುಪ್ತಾ ಇದೆ ಅನ್ನುವಂಥ ಅರಿವು ತಂದೆ ತಾಯಿಗಳಿಗಿಲ್ಲ. ಅವನು ಸುಮ್ಮನೆ ಹೋಗಿ ರೆಸಿಡೆನ್ಷಿಯಲ್ ಸ್ಕೂಲು, ಇನ್ನೊಂದು ಸ್ಕೂಲ್ಗಳಲ್ಲಿ 2.5 ಲಕ್ಷನೋ 3 ಲಕ್ಷ ಹಾಕಿ ದುಡ್ಡು ಹಾಕಿ ಅವನನ್ನು ಅಲ್ಲಿ ಒಯ್ದು ಇಡ್ತಾರೆ. ಅವನು ಅಲ್ಲಿ ಏನು ಕಲಿತಾನೆ, ನನ್ನ ಮಗ ಹೇಗೆ ಬೆಳೀತಾ ಇದ್ದಾನೆ, ನನ್ನ ಮಗ ಆದರ್ಶವಾಗಿದ್ದಾನೋ ಇಲ್ಲೋ ಅನ್ನುವಂಥ ಪರಿಜ್ಞಾನ ತಂದೆ ತಾಯಿಗಳಲ್ಲಿಲ್ಲ. ಆವಾಗ ಸಂಬಂಧಗಳು ಏನಾಗುತ್ತೆ, ದೂರ ಆಗುತ್ತೆ. ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಬೆಳೆದ ಅವನಿಗೆ ನಾಡಿನ ಯಾವ ಪರಿವೂ ಇಲ್ಲದೆ ಬೆಳೆದ ಅವನು ನಾಳೆಗೆ ತಂದೆ ತಾಯಿ ಕೂಡ ಸತ್ರು ಕೂಡ ಅವರಿಗೆ ತಂದೆ ತಾಯಿ ಪರಿವೂ ಇರೋಂಗಿಲ್ಲ. ಮಕ್ಕಳ ಮತ್ತು ತಂದೆ ತಾಯಿ ಸಂಬಂಧಗಳು ಈ ಥರ ದೂರ ಆಗ್ತಾ ಇದ್ದಾವೆ. ಅವನು ಚೆನ್ನಾಗಿ ಕಲಿತ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಒಂದು ವಿದೇಶದಲ್ಲಿ ಹೋಗಿ ಒಂದು ಜಾಬ್ ಮಾಡ್ದ. ನಾಳೆ ತಂದೆ ತಾಯಿಗಳು ಸತ್ತಿದಾಗ ಅವ್ನು ಮಾತು ಹೇಳ್ತಾನೆ, ನನಗೆ ಬರೋಕ್ಕಾಗಲಿಲ್ಲ, ನನಗೆ ಫ್ಲೈಟ್ ಸಿಗಲಿಲ್ಲ, ಫ್ಲೈಟ್ ಮಿಸ್ ಆಯಿತು, ನೀವೇ ಮನ್ ಮಾಡಿರಿ, ಇಲ್ಲಿಂದ ನಾನು ನಿಮಗೆ ಫೋನ್ಪೇ ಮಾಡ್ತೀನಿ ಅನ್ನುವಂಥ ಫೋನ್ಪೇ ವ್ಯವಸ್ಥೆ ಬಂದು ಕುಂತಿದೆ. ಇವಾಗ ಹೋಮ್ ಪೇ ವ್ಯವಸ್ಥೆ ಹೋಯಿತು, ಫೋನ್ಪೇ ವ್ಯವಸ್ಥೆ ಬಂದಿದೆ ಈ ನಾಡಿನಲ್ಲಿ. ಹೌದು ಸ್ವಾಮೀಜಿ. ಇನ್ನು ಈ ವೃದ್ಧಾಶ್ರಮಗಳ ಬಗ್ಗೆ, ತಂದೆ ತಾಯಿಯರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಕೊನೆಯದಾಗಿ ನಮ್ಮ ಯುವ ಪೀಳಿಗೆಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ ಸ್ವಾಮೀಜಿ? ದೇಹವನ್ನು ಪ್ರೀತಿಸುವಂಥ ಯುವಕರು ಈ ನಾಡಿನಲ್ಲಿ ಜಾಸ್ತಿ ಆಗ್ತಿದ್ದಾರೆ. ದೇಹವನ್ನು ಪ್ರೀತಿಸುವಂಥ ಯುವಕರು ಜಾಸ್ತಿ ಆಗದೆ ಈ ದೇಶವನ್ನು ಪ್ರೀತಿಸುವಂಥ ಯುವಕರು ಜಾಸ್ತಿ ಆಗಬೇಕನ್ನೋದೇ ನನ್ನ ಮೂಲ ಉದ್ದೇಶ ಆಗಿದೆ. ತುಂಬ ಒಳ್ಳೆ ಮಾತು. ಧನ್ಯವಾದ ಸ್ವಾಮೀಜಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಈ ರೀತಿಯ ಸಲಹೆಗಳು ಜೊತೆಗೆ ಆಧ್ಯಾತ್ಮದ ಚಿಂತನೆಗಳು ನಿಮ್ಮಲ್ಲಿ ಬಿತ್ಕೊಳ್ಬೇಕು ಅನ್ನೋ ಆಸೆ ನಿಮಗಿದ್ರೆ ವಿಸ್ತಾರ ಓಂಕಾರ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.